ಹಲೋ ನನ್ನ ಆತ್ಮೀಯ ಸ್ನೇಹಿತರೆ. ಹಾಗೆ ನಿನ್ನೆ ಕತೆ ಎಲ್ಲಿಗೆ ಬಿಟ್ಟಿದೆ ಹೇಳಿ? ಸುಕುಮಾರ ಹೇಗೆ ಸುಮತಿ ತನ್ನ ಗುರು ಹೇಳಿದಾರಲ್ಲ, ಆ ಗುರುವಿನ ಹೇಳಿದ ವಾಕ್ಯಗಳನ್ನ ಹೇಗೆ ಅವನು ತಪ್ಪಾಗಿ ಅರ್ಥೈಸ್ಕೊಂಡ ಅಂತ ತಿಳ್ಕೊಂಡ್ವಿ. ಹಾಗೆ ರಾಜಗುರು ಕೂಡ ಇಲ್ಲಿ ಪ್ರವೇಶ ಮಾಡಿದ್ರು. ರಾಜಗುರು ಹೇಳ್ತಾ, ಪ್ರಜಾ ಪರಿಪಾಲನೆ ಮಾಡಬೇಕಾದ ಯಶಸ್ಸಿಗಂತೂ ಪ್ರಯೋಜನವೇ ಇಲ್ಲ. ಏನೇನು ಸುಮತಿ ಹೇಳಿದ್ರಲ್ಲ, ಆ ಎಲ್ಲ ವಿಷಯಗಳು ಕೂಡ ಇದಕ್ಕೆ ಸರಿ ಹೊಂದಲ್ಲ ಅಂತ ಹೇಳಿದ್ರು. ರಾಜನಿಗೆ ಪ್ರಧಾನವಾದದ್ದು ಮನಸ್ಸನ್ನು ಶುದ್ಧವಾಗಿ ಇಟ್ಟುಕೊಳ್ಳುವುದಷ್ಟೇ ಅಲ್ಲ, ನಿಧಾನವಾಗಿ ಆಲೋಚಿಸಬೇಕು. ತಿಳ್ಕೊಳ್ಳಿ, ಒಂದ್ಸಲ ವಿಪರೀತ ನಿನಗೆ ಕೋಪ ಬಂತು ಅಂತ. ಆ ಕೋಪ ಬಂದಾಗ ಒಬ್ಬ ಮನುಷ್ಯನ ಸಾಯಿಸ್ಬಿಟ್ಟೆ ಅಂದ್ಕೋ. ನೀನು ರಾಜನಾದ್ರಿಂದ ಯಾರು ನಿನ್ನನ್ನ ತಪ್ಪು ತಿಳಿಯಲ್ಲ. ಆ ಮನುಷ್ಯನನ್ನ ಸಾಯಿಸಿ ನಿನ್ನ ಮನಸ್ಸನ್ನು ಶುದ್ಧ ಮಾಡಿಕೊಳ್ಳುತ್ತೀಯೇ. ಆದರೆ ನಂತರ ಎಷ್ಟೇ ಕೋಟಿ ಕೊಟ್ಟರೂ ಆತನನ್ನು ವಾಪಸ್ ತರಲಾರೆ. ಹಾಗಾಗಿ ನಿನ್ನ ಪ್ರವರ್ತನೆಯ ಬಗ್ಗೆ ತುಂಬಾ ಎಚ್ಚರಿಕೆ ಇರಬೇಕು. ಇದನ್ನೆಲ್ಲ ಹೇಳ್ತಾ ರಾಜ್ಗುರು ಒಂದ್ ಮಾತು ಹೇಳಿದ್ರು. ನೀನು ರಾಜ, ಅಧಿಕಾರದಲ್ಲಿದ್ದೀಯ. ನಿನ್ನ ಎದುರಿಗೆ ಯಾರೂ ನಿನ್ನನ್ನ ಬೈಯಲ್ಲ. ನೀನ್ ಮಾಡಿದ್ದೇನೆಲ್ಲ ಸರಿ ಅಂತ ಹಂಗೆ ಶಬಾಷ್ ಗಿರಿ ಕೊಡ್ತಾ ಇಂದ್ರ ಚಂದ್ರ ಅಂತ ಹೊಗಳ್ಕೊಂಡು ನಿನ್ನಿಂದ ಬಹುಮಾನನ ಸ್ವೀಕಾರ ಮಾಡ್ತಾರೆ. ಹಾಗಾಗಿ ನಿನಗೆ ನಿಜವಾದ ರಾಜಭಕ್ತನನ್ನ ತೋರಿಸ್ತೇನೆ. ಈ ರಾತ್ರಿ ನಾವಿಬ್ರು ಆತನ ಮನೆಗೆ ಮಾರುವೇಷದಲ್ಲಿ ಹೋಗೋಣ ಅಂತ ಆ ಒಂದು ರಾತ್ರಿ ಅವರಿಬ್ರು ಮಾರುವೇಷದಲ್ಲಿ ಒಬ್ಬ ಬಡ ಬ್ರಾಹ್ಮಣನ ಮನೆಗೆ ಹೋದ್ರು. ಪಕ್ಕದ ಊರಿನವರದ್ದರಂತ ಹೇಳ್ಕೊಂಡಿದ್ರಿಂದ ಆ ಬ್ರಾಹ್ಮಣ ಅಲ್ಲಿ ಜಾಗ ಕೊಟ್ಟ ಉಳ್ಕೊಳ್ಳೋಕೆ ಅಂತ. ಸೊ ಊಟನೂ ಹಾಕ್ತ. ಆ ಸಂದರ್ಭದಲ್ಲಿ ರಾಜಗುರು ದೇಶದ ಪರಿಸ್ಥಿತಿ ಬಗ್ಗೆ ಹೇಳ್ತಾ, ಅಯ್ಯೋ ಹೆಂಗಪ್ಪ ಇದು ರಾಜ ಹಿಂಗೆ ಆಳ್ವಿಕೆ ಮಾಡ್ತಿದ್ದಾರೆ ಅಂತ ಕೇಳಿದ ತಕ್ಷಣನೇ ಬ್ರಾಹ್ಮಣಿಗೆ ತುಂಬಾ ಕೋಪ ಬಂತು. ಅಯ್ಯೋ, ಅವನು ಹೇಳ್ದ, ಪ್ರಚಂಡನ ಮಗನಾಗಲು ಯೋಗ್ಯನಲ್ಲ. ರಾಜ್ಯಭಾರ ಸರಿಯಾಗಿ ಮಾಡಕ್ಕೆ ಬರಲ್ಲ ಈ ರಾಜನಿಗೆ. ಇವನಿಂದಾಗಿ ಅನೇಕ ಕಷ್ಟಗಳನ್ನ ಪ್ರಜೆಗಳು ಅನುಭವಿಸ್ತಿದ್ದಾರೆ ಅಂತ ನಿಂದ್ಸೋಕೆ ಸ್ಟಾರ್ಟ್ ಮಾಡ್ದ. ಈಗ ಸ್ಟಾರ್ಟ್ ಮಾಡಿದ ತಕ್ಷಣ ಸುಕುಮಾರನಿಗೆ ಕೋಪ ತುಂಬಾ ಬರ್ತಾ ಇತ್ತು. ಅದನ್ನೆಲ್ಲ ಅಡಗಿಸಿಟ್ಕೊಂಡ. ಆ ನಂತರ ಆ ಬ್ರಾಹ್ಮಣನ ಮನೆಯಿಂದ ಈಚೆ ಬಂದ್ರು. ಆ ಬ್ರಾಹ್ಮಣ, ನನಗೆ ಗೊತ್ತು, ಸುಕುಮಾರ ಹೇಳ್ತಾ ಇದ್ದಾನೀಗ, ಪ್ರತಿದಿನ ಆ ನನ್ನ ಆಸ್ಥಾನಕ್ಕೆ ಬರ್ತಾನೆ. ಬೇರೆಯವರಂತೆ ಈತ ನನ್ನನ್ನು ಹೊಗಳುವುದಿಲ್ಲ, ಸುಮ್ಮನೆ ಕುಳಿತಿರ್ತಾನೆ. ಆದ್ರಿಂದ ನಾನು ಈತನಿಗೆ ಏನು ಸಂಭಾವನೆ ಕೊಡ್ತಿಲ್ಲ. ಹಾಗಾಗಿ ನನ್ನ ಮೇಲೆ ಕೋಪಿಸಿಕೊಂಡು ಬಾಯಿಗೆ ಬಂದ ಹಾಗೆ ಮಾತಾಡ್ತಿದ್ದಾನೆ ಅನ್ಸುತ್ತೆ ಅಂದ ಸುಕುಮಾರ. ಸರಿ ಅಪ್ಪ, ಆಯ್ತು, ನಾಳೆ ಮತ್ತೆ ಮಾರುವೇಷದಲ್ಲಿ ಇವ್ರ ಮನೆಗೆ ಹೋಗೋಣ ಅಂತ ಅನ್ಬಿಟ್ಟು ಅದೇ ಬ್ರಾಹ್ಮಣನ ಮನೆಗೆ ಹೋಗೋಣ ಅಂತ ರಾಜಗುರು ಹೇಳಿದ್ರು. ಸರಿ, ಅದೇ ಸಮಯಕ್ಕೆ ಮತ್ತು ಮಾರನೇ ದಿನ ಬ್ರಾಹ್ಮಣನ ಮನೆಗೆ ಸುಕುಮಾರ ಮತ್ತೆ ರಾಜಗುರು ಇಬ್ರು ಹೋದ್ರು. ಹೋದಾಗ ನಿನ್ನೆ ಅರ್ಧರಾತ್ರಿ ಹೊತ್ತಿನಲ್ಲಿ ನೀವು ಹೊರಟು ಹೋಗಿದ್ದೀರಿ. ನನ್ನ ಆತಿಥ್ಯದಲ್ಲಿ ಏನಾದ್ರೂ ಲೋಪವಿತ್ತೆ? ಲೋಪ ಅಂದ್ರೆ ಇಲ್ಲಿ ತಪ್ಪು ಅಂತ. ಆ ತಪ್ಪೇನಾದ್ರೂ ಆಗಿತ್ತ ನನ್ನಿಂದ ಅಂತ ಬ್ರಾಹ್ಮಣ ಕೇಳ್ದ. ತಕ್ಷಣ ರಾಜಗುರು ಬ್ರಾಹ್ಮಣನಿಗೆ ಸುಕುಮಾರನನ್ನು ಪರಿಚಯಿಸುತ್ತಾ, ಈತ ದೇಶದ ರಾಜ. ನಿನ್ನೆ ನೀನಂದ ಮಾತುಗಳಿಗೆ ಅವನಿಗೆ ರಾತ್ರಿ ಎಲ್ಲ ನಿದ್ದೆ ಬರಲಿಲ್ಲಪ್ಪ. ಅದಕ್ಕೆ ಅಂತ ಅನ್ಬಿಟ್ಟು ಅವನು ಸುಕುಮಾರನ ಮಾರುವೇಷನ ತೆಗ್ದ. ಬ್ರಾಹ್ಮಣ ಗಾಬರಿಯಿಂದ ಎದ್ದು, ನನ್ನನ್ನು ಕ್ಷಮಿಸಿ ಮಹಾಪ್ರಭು, ನಿನ್ನೆ ನನಗೆ ಗೊತ್ತಾಗ್ಲಿಲ್ಲ, ನನ್ನನ್ನು ಕ್ಷಮಿಸಿ, ನಿಮಗೆ ಸರಿಯಾಗಿ ಮರ್ಯಾದೆ ಮಾಡಲಿಲ್ಲ ಅಂತ ಅಂದ ಬ್ರಾಹ್ಮಣ. ರಾಜನಿಗೆ ಒಂದು ಆಸನ ಹಾಕುತ್ತಾ ರಾಜಗುರು ನಗುತ್ತಾ, ಅಯ್ಯ ಬ್ರಾಹ್ಮಣ, ನೀನ್ ಎಷ್ಟು ಮರ್ಯಾದೆ ಮಾಡಿದ್ರೂ ರಾಜನ ಮನಸ್ಸು ಬದಲಾಗಲ್ಲ. ಹೇಗೂ ನಿನಗೆ ಶಿಕ್ಷೆ ಅನುಭವಿಸೋದು ತಪ್ಪಲ್ಲ ಅಂತ ಅಂದ. ಅದಕ್ಕೆ ಬ್ರಾಹ್ಮಣ ಭಯಪಡದೆ, ಶಿಕ್ಷೆಗೆ ಭಯಪಟ್ಟು ನಾನು ನಿಮ್ಗೆ ಮರ್ಯಾದೆ ಮಾಡ್ತಾ ಇಲ್ಲ. ರಾಜನನ್ನು ನಾನು ಗೌರವಿಸದೆ ಹೋಗಬಹುದು ಕೆಲವಾರು ಕಾರಣಗಳಿಂದ, ಆದರೆ ಆ ಸ್ಥಾನವನ್ನು ನಾನೆಂದೂ ಗೌರವಿಸುತ್ತೇನೆ. ಅಂದ್ರೆ ಅವನಿರೋ ಪೊಸಿಷನ್, ಅಧಿಕಾರ ಇದೆಯಲ್ಲ, ಆ ಅಧಿಕಾರನ ನಾನು ಗೌರವಿಸ್ತೀನಿ. ಆ ವ್ಯಕ್ತಿಗೆ ಬೆಲೆ ಕೊಡ್ಲಿಲ್ಲ ಅಂದ್ರೂ ಆ ಸ್ಥಾನಕ್ಕೆ ಬೆಲೆ ಕೊಡ್ತೀನಿ ಅನ್ನೋದು ಇದರ ಅರ್ಥ. ಅವರೆಷ್ಟೇ ತಪ್ಪು ಮಾಡಿದರೂ ಆ ಸ್ಥಾನದಲ್ಲಿ ಇರುವವರಿಗೆ ಗೌರವಿಸಬೇಕಾದ್ದು ನನ್ನ ಕರ್ತವ್ಯ. ನನ್ನ ದೇಶವನ್ನು, ನನ್ನ ರಾಜನನ್ನು ಅವಮಾನ ಮಾಡಿದ್ರೆ ಅದು ನನ್ನನ್ನು ನಾನೇ ಅವಮಾನ ಮಾಡ್ಕೊಂಡಂಗೆ.
ಅಂತ ಅವನು ಹೇಳ್ದ. ಇಷ್ಟೆಲ್ಲ ತಿಳ್ಕೊಂಡ್ಮೇಲೆ ಸುಕುಮಾರನಿಗೆ ಜ್ಞಾನೋದಯವಾಯಿತು. ಅಲ್ಲಿಂದ ಇಬ್ಬರು ಹೊರಬಂದರು. ನಿಜವಾದ ರಾಜಭಕ್ತನನ್ನ ನೋಡಿದೆಯಲ್ವೇ, ಇಂತಹವನನ್ನು ಹೊಗಳಿದರೆ ಮಾತ್ರವೇ ನೀನು ಸಂತೋಷ ಪಡಬೇಕು, ಉಳಿದವರದು ಬರಿಯ ಮಾತುಗಳಷ್ಟೇ ಎಂದ. ಮನುಷ್ಯ ಒಳ್ಳೆಯವನಾದರೂ ಕೆಟ್ಟವನಾದರೂ ಪ್ರತಿಯೊಬ್ಬನಿಂದ ಕಲಿಯುವುದು ಇದ್ದೇ ಇರುತ್ತದೆ. ರಾಜ ಎಲ್ಲರಿಂದಲೂ ಕಲಿಯಲು ಪ್ರಯತ್ನಿಸಬೇಕು ಎಂದ. ಹಾಗಾದರೆ ನಮ್ಮ ಕಾರಾಗೃಹದಲ್ಲಿ ಎಷ್ಟೋ ಜನ ತಪ್ಪಿತಸ್ಥರಿದ್ದಾರಲ್ವಾ, ಅಂಥವರ ಹತ್ತಿರ ಕೂಡ ನಾನು ಕಲಿಯುವುದು ಇದೆಯಾ ಅಂತ ಕೇಳ್ದ ಅದಕ್ಕೆ ಸುಕುಮಾರ. ಮಾರನೇ ದಿನ ರಾಜಗುರು ರಾಜನನ್ನ ಕಾರಾಗೃಹಕ್ಕೆ ಕರ್ಕೊಂಡು ಹೋದ್ರು. ಅಲ್ಲಿರುವ ತಪ್ಪಿತಸ್ಥರಲ್ಲಿ ಒಬ್ಬ ಕುದುರೆಗಳ್ಳ ಅತ್ಯಂತ ಸುಲಭವಾಗಿ ಎಂತಹ ಕುದುರೆಯೇ ಇರಲಿ ಪಳಗಿಸಿ ಕ್ಷಣಗಳಲ್ಲಿ ಮಾಯವಾಗುತ್ತಾನೆ. ಈತನ ಹತ್ತಿರ ಕುದುರೆಯ ಕಳ್ಳತನವನ್ನು ನಾನು ಕಲಿಯಬೇಕಾ ಎಂದ ಸುಕುಮಾರ ಅವಹೇಳನಕಾರಿಯಿಂದ. ಇಲ್ಲ, ಹೊಸ ಕುದುರೆಯೊಂದನ್ನು ಹೇಗೆ ಪಳಗಿಸಬೇಕು ಹಾಗೆ ಮಿಂಚಿನಂತೆ ಮಾಯವಾಗಬಲ್ಲ ಕುದುರೆ ಸವಾರಿ ಕಲಿಯಬೇಕು ಅಂತ ಅಂದ್ರು ರಾಜ್ಗುರು ಗಂಭೀರವಾಗಿ. ಹಾಗೆಯೇ ರಾಜನ ಅರಮನೆಯಲ್ಲಿದ್ದ ಎಷ್ಟೋ ಬಾರಿ ಕಳ್ಳತನ ಮಾಡಿದ್ದ ಕಳ್ಳನಿಂದ ಬಲವಾದ ಕಾವಲಿರುವ ಸ್ಥಳಕ್ಕೆ ಹೇಗೆ ಪ್ರವೇಶಿಸಬೇಕು ಅಂತ ಹೆಂಗೆ ತಿಳ್ಕೊಳ್ಳೋದು, ಆ ವಿದ್ಯೆನ ಕಲಿಬೇಕು ಅಂತ ಹೇಳಿದ್ರು ರಾಜ್ಗುರು. ಹಾಗೆಯೇ ಪ್ರತಿಯೊಬ್ಬ ಕಳ್ಳನಿಂದಲೂ ಕಲಿಯುವುದು ಏನೋ ಇರುತ್ತದೆ ಎಂದು ಹೇಳಿದರು. ಕೊನೆಯಲ್ಲಿ ಒಬ್ಬ ತಪ್ಪಿತಸ್ಥನನ್ನು ತೋರಿಸುತ್ತಾ ಕಾರಾಗೃಹ ಅಂತಂದರೆ ಇಲ್ಲಿ ಜೈಲ್ ಅಂತ ಬರುತ್ತೆ, ಅಧಿಕಾರಿ ಇವನನ್ನು ಅಸಹಿಸಿಕೊಳ್ಳದವರೇ ಇಲ್ಲ. ತನಗೆ ಒಳ್ಳೆಯದು ಮಾಡಿದವರಿಗೂ ಇವನು ಕೇಡು ಮಾಡಿದ್ದಾನೆ. ಈತನಿಂದ ಎಷ್ಟೋ ಸ್ತ್ರೀಯರಾಗಲಿ ಅವರ ಜನ ಆಗಲಿ ತುಂಬ ಕಷ್ಟಪಟ್ಟಿದ್ದಾರೆ, ಮರಣ ಕೂಡ ಹೊಂದಿದ್ದಾರೆ. ಇಂತಹವನ ಹತ್ರ ಏನು ಕಲಿಯೋದಿದ್ದಾರೆ ಗುರುಗಳೇ ಅಂತ ಕೇಳ್ದ. ಮನುಷ್ಯ ಹೇಗೆ ಪ್ರವರ್ತಿಸಬಾರದು ಎಂಬುದನ್ನು ಈತನಿಂದ ಕಲಿಯಬಹುದು ಅಂತ ಅಂದರು ರಾಜ್ಗುರು. ಸುಕುಮಾರ ತಕ್ಷಣವೇ ಕೈ ಮುಗಿದು ತುಂಬ ಭಾವನಾತ್ಮಕವಾಗಿ, ನೀವು ಹೇಳಿದ್ದೆಲ್ಲ ಅಕ್ಷರಶಃ ನಿಜ ಎಂದ. ಇನ್ನು ಮುಗಿದಿಲ್ಲ, ಈ ತಪ್ಪಿತಸ್ಥರಿಗೆಲ್ಲ ಕಾವಲು ಏಕೆ ನಿಂಗೊತ್ತಾ ಅಂತ ಕೇಳಿದ್ರು ರಾಜ್ಗುರು. ಇವರು ತಪ್ಪಿಸಿಕೊಂಡು ಹೋದರೆ ಪ್ರಜೆಗಳಿಗೆ ತುಂಬ ಅಪಾಯ ಅಲ್ವಾ ಗುರುಗಳೇ ಅಂತ ಸುಕುಮಾರ ಹೇಳ್ದ. ನಾವು ಏನು ಮಾಡಬೇಕಾದರೂ ಭಗವಂತನ ಸಹಕಾರ ಬೇಕು ಅಲ್ವಾ ಸುಕುಮಾರ, ಒಳ್ಳೆಯ ಕೆಲಸಕ್ಕೆ ಎಂದೂ ಭಗವಂತನ ಸಹಕಾರ ಬೇಕು ಅಲ್ವಾ. ತಪ್ಪಿತಸ್ಥರನ್ನ ಕಾವಲು ಕಾಯುವುದನ್ನ ಭಗವಂತನ ಮೇಲೆ ಹಾಕಿ ಬಿಡ್ಬೋದಿತ್ತಲ್ವಾ, ಯಾಕೆ ಕಾವಲು ಅಂತ. ಅಂದರೆ ನಮ್ಮ ಪ್ರಯತ್ನವಿಲ್ಲದೆ ಭಗವಂತನ ಸಹಕಾರ ಸಿಗುವುದಿಲ್ಲ ಅಂತ ಅಂದ್ರು ರಾಜ್ಗುರು. ನಂತರ ಸುಕುಮಾರ ರಾಜಗುರುವಿನ ಬಳಿ ಎಷ್ಟೆಷ್ಟೋ ವಿಷಯಗಳನ್ನು ತಿಳ್ಕೊಳ್ತಾ ತಂದೆಯನ್ನು ಮೀರಿಸಿದ ಮಗ ಅಂತ ಹೇಳಿಕೊಳ್ಳುವಂತೆ ರಾಜ ಪರಿಪಾಲನೆಯನ್ನ ಮಾಡಿದ್ದ. ಇದರರ್ಥ ನೀವು ತಿಳ್ಕೊಬೋದು, ಅಂದರೆ ನಮ್ಮ ಪ್ರಯತ್ನ ಇರಬೇಕು, ಆ ಪ್ರಯತ್ನದ ಜೊತೆಗೆ ಭಗವಂತನ ಆಶೀರ್ವಾದ ಇದ್ದರೆ ಮಾತ್ರ ಯಾವುದೇ ನಮ್ಮ ಉದ್ದೇಶ ಕೂಡ ನೆರವೇರುತ್ತೆ ಅಂತ. ಸೊ ಇವತ್ತಿನ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮತ್ತೊಂದು ಕಥೆಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಸ್ನೇಹಿತರೆ.